ನೋಡಿ, ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾನು ಇವತ್ತು ನನ್ನ ಮನೆಯಲ್ಲಿ ರಾಗಿ ಜೋಳದ ಮುದ್ದೆಯನ್ನು ಮಾಡ್ತಾಯಿದ್ದೀನಿ. ಆರೋಗ್ಯಕ್ಕೆ ಉತ್ತಮವಾದದ್ದು. ಅದೇ ರೀತಿ ಇಲ್ಲಿ ಕುಕ್ಕರ್ನ ಇಟ್ಟಿದ್ದೀನಿ. ಇಲ್ಲಿ ಬೇಳೆ ಬೇಯ್ದ ನಂತರ ಇದು ರೆಡಿ ಆಗ್ತಾಯಿದೆ. ಯಾವುದು ತಯಾರಾಗ್ತಾಯಿದೆ ಜೋಳದ ಮುದ್ದೆ. ಮೊದಲು ಸ್ವಲ್ಪ ಬಿಸಿನೀರು ತೆಗೆದುಕೊಳ್ಳಿ. ಮಾಡ್ತಕ್ಕಂಥ ವಿಧಾನ: ಸ್ವಲ್ಪ ಬಿಸಿನೀರನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಆ ಬಿಸಿನೀರಿನಲ್ಲಿ ಕೆಳಗಿಳಿಸಿಬಿಟ್ಟು ಅದರಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಹಾಕಿ, ಆ ಹಿಟ್ಟನ್ನು ಗಂಟು ಹಾಕದ ಹಾಕಿ ಕೈ ಆಡಿಸ್ತಾ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಕೈ ಆಡಿಸ್ತಾ ಒಟ್ಟು ಗಂಟು ಆಗಬಾರ್ದು. ಆ ಮಟ್ಟಕ್ಕೆ ನೀವು ಕೈ ಆಡಿಸ್ತಾ ಬರಬೇಕು. ಇದು ಆರೋಗ್ಯಕ್ಕೆ ಉತ್ತಮವಾದದ್ದು. ನೋಡಿರಿ, ನಿಮ್ಗೆ ಅತ್ಯಂತ ಬೇಗನೆ ಆಗ್ತಕ್ಕಂಥದ್ದು. ಇದಕ್ಕೆ ಯಾವುದೇ ರೀತಿ ತಡೆ ಆಗೋದಿಲ್ಲ. ಆದ್ದರಿಂದ ಮನೆಯಲ್ಲಿ ಮಾಡಿಕೊಳ್ಳಿ. ಜೋಳದ ಮುದ್ದೆ ಆರೋಗ್ಯಕ್ಕೆ ಅತ್ಯಂತ ಉತ್ತಮವಾದದ್ದು. ಅದಕ್ಕೆ ವಿಶೇಷವಾಗಿ ಈ ಸಕ್ಕರೆ ರೋಗ ಇರ್ತಕ್ಕಂಥವ್ರಿಗೆ, ಮಧುಮೇಹ ಇರ್ತಕ್ಕಂಥವ್ರಿಗೆ ಈ ಜೋಳದ ಮುದ್ದೆ ಆರೋಗ್ಯಕರ. ಅದಕ್ಕೆ ನೀವು ಮಾಡಿಕೊಳ್ಳಿ. ಮನೆಯಲ್ಲಿ ರುಚಿಯಾಗಿ ಸೇವನೆ ಮಾಡಿ. ಆರೋಗ್ಯನೂ ಹೌದು, ಕೊಬ್ಬು ಕರಗಿಸ್ತಕ್ಕಂಥ ವಿಧಾನವೂ ಹೌದು. ದಯವಿಟ್ಟು ನಿಮ್ಮ ಮನೆಯಲ್ಲಿ ಪ್ರಯತ್ನ ಮಾಡಿರಿ, ತಿನ್ನಿರಿ, ರುಚಿ ನೋಡಿರಿ, ಆರೋಗ್ಯವಾಗಿರ್ರಿ.